ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರದ್ದು ಕಾಫಿ ಆಯಿತು ಅನ್ಕೋತೀನಿ. ನಿನ್ನೆ ವಿಡಿಯೋದಲ್ಲಿ ನಾವು ಅಧ್ಯಾಯ 6 ದಕ್ಷಿಣ ಭಾರತದ ರಾಜವಂಶಗಳು, ಅದರಲ್ಲಿ ಶಾತವಾಹನರು ಮತ್ತು ಕದಂಬರ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ತಲಕಾಡಿನ ಗಂಗರು ಮತ್ತು ಬಾದಾಮಿ ಚಾಲುಕ್ಯರ ಬಗ್ಗೆ ತಿಳ್ಕೊತಾ ಹೋಗೋಣ. ಮೊದಲನೇ ಪ್ರಶ್ನೆ, ಗಂಗರ ಮನೆತನದ ಸ್ಥಾಪಕ ಎ ಮಯೂರವರ್ಮ, ಬಿ ಸಿಮುಖ, ಸಿ ಯಜ್ಞಶ್ರೀ ಶಾತಕರ್ಣಿ, ಡಿ ಕೊಂಗಣಿ ವರ್ಮ. ಇದಕ್ಕೆ ಆನ್ಸರು ಡಿ ಕೊಂಗಣಿ ವರ್ಮ. ಇವರು ಗಂಗರ ಮನೆತನದ ಸ್ಥಾಪಕನಾಗಿರ್ತಾರೆ. ನೋಡಿ, ಫಸ್ಟು ಥಿಯರಿನ ತಿಳ್ಕೊಳ್ಳಿ, ಅದಾದಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ನೋಡಿ, ಹಾಗೆ ಕದಂಬರು ವಾಯುವ್ಯ ಕರ್ನಾಟಕದಲ್ಲಿ ಆಳುತ್ತಿರುವಾಗ ದಕ್ಷಿಣ ಕರ್ನಾಟಕದಲ್ಲಿ ಏಳಿಗೆಗೆ ಬಂದವರು ಗಂಗರು. ಕೃಷಿ ಮೂಲ ಸಮುದಾಯ ಹಿನ್ನೆಲೆಯವರಾದ ಗಂಗಾ ಮನೆತನವು ಕರ್ನಾಟಕದಲ್ಲಿ ದೀರ್ಘಕಾಲ ಆಳಿದ ರಾಜಮನೆತನವಾಗಿದೆ. ಇವರು ಸುಮಾರು 650 ವರ್ಷಗಳ ಕಾಲ ಆಳಿದರು. ಕೋಲಾರದ ಕುವಲಾಲಪುರ ಮತ್ತು ತಲಕಾಡು ತಲವನಪುರಗಳು ಇವರ ರಾಜಧಾನಿಗಳಾಗಿದ್ದವು. ಕೊಂಗಣಿ ವರ್ಮ ಈ ಮನೆತನದ ಸ್ಥಾಪಕ. ಮದಗಜ ಇವರ ಲಾಂಛನ. ಗಂಗರಲ್ಲಿ ದುರ್ವಿನೀತ ಪ್ರಸಿದ್ಧ ಅರಸ. ಓಕೆನಾ. ಕದಂಬರು ವಾಯುವ್ಯ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡ್ತಿರುವಂಥ ಸಂದರ್ಭದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಏಳಿಗೆಗೆ ಬಂದವರು ಅಂದರೆ ಅದು ಗಂಗರು. ಈ ಗಂಗರು ಕೃಷಿ ಮೂಲ ಹಿನ್ನೆಲೆಯನ್ನು ಉಳ್ಳವರಾಗಿರ್ತಾರೆ. ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ದೀರ್ಘಕಾಲ ಆಳ್ವಿಕೆ ಮಾಡಿದಂಥ ರಾಜಮನೆತನ ಅಂತಂದರೆ ಅದು ಗಂಗರು ಕೂಡ. 650 ವರ್ಷಗಳ ಕಾಲ ಇವರು ಆಳ್ವಿಕೆ ಮಾಡಿರ್ತಾರೆ. ಜೊತೆಗೆ ಕೋಲಾರದ ಕುವಲಾಲಪುರಂ ಮತ್ತು ತಲಕಾಡಿನ ತಲವನಪುರಗಳು ಇವರ ಒಂದು ರಾಜಧಾನಿಗಳಾಗಿದ್ವು. ಇನ್ನು ಗಂಗರ ಮನೆತನದ ಸ್ಥಾಪಕ ಅಂತಂದರೆ ಅದು ಕೊಂಗಣಿ ವರ್ಮ. ಈ ಮನೆತನದ ಒಂದು ರಾಜಲಾಂಛನ ಅಂತಂದರೆ ಅದು ಮದಗಜ ಆಗಿರುತ್ತೆ. ಇನ್ನು ಗಂಗರಲ್ಲಿ ಬರುವಂತಹ ಪ್ರಸಿದ್ಧ ಅರಸ ಅಂತಂದರೆ ಅದು ದುರ್ವಿನೀತ. ಈಗ ಸ್ವಲ್ಪ ಹಿನ್ನೆಲೆನ ತಿಳ್ಕೊಂಡ್ವಿ. ಇನ್ನು ದುರ್ವಿನೀತನ ಬಗ್ಗೆ ತಿಳ್ಕೊತಾ ಹೋಗೋಣ. ನೋಡಿ, ಸುಮಾರು 1500 ವರ್ಷಗಳ ಹಿಂದೆ ಆಳಿದ ದುರ್ವಿನೀತನು ವೀರನು, ವಿದ್ವಾಂಸನೂ ಆಗಿದ್ದನು. ಅವನ ತಾಯಿ ಜ್ಯೇಷ್ಠಾದೇವಿಯು ಪುನ್ನಟ ರಾಜಮನೆತನಕ್ಕೆ ಸೇರಿದವಳು. ಆ ಮನೆತನದಲ್ಲಿ ಗಂಡು ಸಂತಾನವಿಲ್ಲದ ಕಾರಣ ಪುನ್ನಟ ರಾಜ್ಯಕ್ಕೂ ದುರ್ವಿನೀತನೇ ವಾರಸುದಾರನಾದನು. ನೆರೆಯ ಶತ್ರುಗಳನ್ನು ಹಲವು ಯುದ್ಧಗಳಲ್ಲಿ ಮಣಿಸಿ ಗಂಗಾ ರಾಜ್ಯವನ್ನು ವಿಸ್ತರಿಸಿದನು. ನೀರಾವರಿಗಾಗಿ ಸಾಗರದಂತಹ ಅನೇಕ ಕೆರೆಗಳನ್ನು ಕಟ್ಟಿಸಿದನು. ನೋಡಿ, ದುರ್ವಿನೀತ ಇವರು ಸುಮಾರು 1500 ವರ್ಷಗಳ ಹಿಂದೆ ಆಳ್ವಿಕೆ ಮಾಡಿದಂತಹ ವೀರನು ಮತ್ತು ಸ್ವತಃ ವಿದ್ವಾಂಸನೂ ಕೂಡ ಆಗಿರ್ತಾರೆ. ಇವರ ತಾಯಿ ಜ್ಯೇಷ್ಠಾದೇವಿ ಏನಿರ್ತಾರಲ್ಲ, ಇವರು ಪುನ್ನಟ ಅನ್ನೋ ಒಂದು ರಾಜಮನೆತನಕ್ಕೆ ಸೇರಿರ್ತಾರೆ. ಆ ಪುನ್ನಟ ರಾಜಮನೆತನದಲ್ಲಿ ಗಂಡು ಮಕ್ಕಳಿರಲ್ಲ. ಹಾಗಾಗಿ ದುರ್ವಿನೀತನೇ ಆ ಮನೆತನದ ವಾರಸುದಾರನು ಕೂಡ ಆಗ್ತಾರೆ. ಜೊತೆಗೆ ಇವರು ನೆರೆಯ ಶತ್ರುಗಳು ಯಾರ್ಯಾರು ಇರ್ತಾರಲ್ಲ ಅವರನ್ನು ಹಲವಾರು ಯುದ್ಧಗಳಲ್ಲಿ ಸೋಲಿಸ್ತಾರೆ. ಆಮೇಲೆ ಗಂಗರ ರಾಜ್ಯವನ್ನು ಕೂಡ ವಿಸ್ತಾರ ಮಾಡುತ್ತಾರೆ. ನೀರಾವರಿಗಾಗಿ ಸಾಗರದಂತಹ ಅನೇಕ ಕೆರೆಗಳನ್ನು ಕಟ್ಟಿಸ್ತಾರೆ. ಯಾರು? ದುರ್ವಿನೀತ. ಹಾಗೆ ನೋಡಿ, ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ವಿದ್ವಾಂಸನಾಗಿದ್ದ ದುರ್ವಿನೀತನು ಸಂಸ್ಕೃತ ಕವಿ ಭಾರವಿಯ ಕಿರಾತಾರ್ಜುನಿಯ ಕೃತಿಯ 15ನೇ ಸ್ವರ್ಗಕ್ಕೆ ಭಾಷ್ಯ ಅಂದರೆ ವಿಮರ್ಶೆಯನ್ನು ಬರೆದನು. ಗುಣಾಢ್ಯನ ಒಡ್ಡಕಥನವನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದನು. ಅಲ್ಲದೆ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಲ್ಲಿ ದುರ್ವಿನೀತನು ಒಬ್ಬನೆಂದು ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯನು ಹೇಳುತ್ತಾನೆ. ಕವಿರಾಜ ಮಾರ್ಗ ಕನ್ನಡದಲ್ಲಿ ದೊರೆತ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥವಾಗಿದೆ. ಓಕೆನಾ. ನೋಡಿ, ದುರ್ವಿನೀತ ಅಂತ ಬಂದಾಗ ಇವರು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ಎರಡರಲ್ಲೂ ಕೂಡ ವಿದ್ವಾಂಸರಾಗಿರ್ತಾರೆ. ಈ ದುರ್ವಿನೀತ ಸಂಸ್ಕೃತ ಕವಿಯಾಗಿದ್ದಂತಹ ಭಾರವಿ ಇರ್ತಾರಲ್ಲ ಅವರ ಕಿರಾತಾರ್ಜುನಿಯ ಅನ್ನೋ ಒಂದು ಕೃತಿಯನ್ನು 15ನೇ ಸ್ವರ್ಗಕ್ಕೆ ಭಾಷ್ಯ ಮೀನ್ಸ್ ವಿಮರ್ಶೆಯನ್ನು ಬರೀತಾರೆ. ಗುಣಾಢ್ಯನ ಒಡ್ಡಕಥನವನ್ನು ಪ್ರಾಕೃತ ಭಾಷೆಯಿಂದ ಸಂಸ್ಕೃತ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಅಲ್ಲದೆ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಲ್ಲಿ ದುರ್ವಿನೀತ ಕೂಡ ಒಬ್ಬ ಅಂತ ಹೇಳ್ಬಿಟ್ಟು ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯ ಹೇಳ್ತಾರೆ. ಇನ್ನು ಕವಿರಾಜ ಮಾರ್ಗ ಕನ್ನಡದಲ್ಲಿ ದೊರೆತ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥವಾಗಿರುತ್ತೆ. ಹಾಗೆ ನೋಡಿ, ದುರ್ವಿನೀತನ ನಂತರ ಶ್ರೀ ಪುರುಷ ರಾಜಮಲ್ಲ ಆಡಳಿತ ನಡೆಸಿದರು. ರಾಜಮಲ್ಲನ ಪ್ರಧಾನಿಯಾದ ಚಾವುಂಡರಾಯ ವಿಂಧ್ಯಾಗಿರಿ ಬೆಟ್ಟದ ಮೇಲೆ ನಿಂತಿರುವ ವಿಶ್ವಪ್ರಸಿದ್ಧ ಗೊಮಟೇಶ್ವರ ಮೂರ್ತಿಯನ್ನು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ನಿರ್ಮಾಣ ಮಾಡಿಸಿದನು. ನೋಡಿ, ದುರ್ವಿನೀತ ನಂತರ ಶ್ರೀ ಪುರುಷ ಆಗಿರ್ಬೋದು, ರಾಚಮಲ್ಲ, ಇವರು ಆಳ್ವಿಕೆಯನ್ನು ನಡೆಸ್ತಾರೆ. ಇನ್ನು ಈ ರಾಚಮಲ್ಲನ ಪ್ರಧಾನಿಯಾಗಿದ್ದಂತಹ ಚಾವುಂಡರಾಯ ಏನಿದಾರಲ್ಲ ಇವರು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ಗೊಮಟೇಶ್ವರ ಮೂರ್ತಿಯನ್ನು ಸ್ಥಾಪನೆ ಮಾಡ್ತಾರೆ, ಅಂದರೆ ನಿರ್ಮಾಣ ಮಾಡ್ತಾರೆ. ಅದು 58 ಅಡಿ ಇತ್ತು ಅಂತ ಹೇಳ್ಬೋದು. ಇನ್ನು ನೋಡಿ, ಹಾಗೆ ಗಂಗರ ಅರಸರಲ್ಲಿ ಕೆಲವರು ವಿದ್ವಾಂಸರು ಆಗಿದ್ದರು. ದುರ್ವಿನೀತನು ಸಂಸ್ಕೃತ ಮತ್ತು ಕನ್ನಡದ ಪ್ರಸಿದ್ಧ ವಿದ್ವಾಂಸನಾಗಿದ್ದನು. ಶ್ರೀ ಪುರುಷನು ಗಜಶಾಸ್ತ್ರ ಎಂಬ ಕೃತಿಯನ್ನು ಬರೆದಿದ್ದಾನೆ. ಗಂಗರ ಪ್ರಧಾನಿಯಾಗಿದ್ದ ಚಾವುಂಡರಾಯನು ಚಾವುಂಡರಾಯ ಪುರಾಣ ಅನ್ನೋ ಒಂದು ಕೃತಿಯನ್ನು ಕನ್ನಡದಲ್ಲಿ ರಚಿಸಿದ್ದಾನೆ. ಓಕೆನಾ.
ಗಂಗರ ಅರಸರಲ್ಲಿ ಹಲವಾರು ಅರಸರುಗಳಿರ್ತಾರೆ, ಅದರಲ್ಲಿ ಕೆಲವರು ವಿದ್ವಾಂಸರು ಕೂಡ ಆಗಿದ್ದರು. ಇನ್ನು ದುರ್ವಿನೀತ ನಿಮಗೆ ಗೊತ್ತೇ ಇದೆ, ಗಂಗರ ಮನೆತನದ ಪ್ರಸಿದ್ಧ ಅರಸ. ಇವರು ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ಪ್ರಸಿದ್ಧ ವಿದ್ವಾಂಸನಾಗಿರ್ತಾರೆ. ಆಮೇಲೆ ಹಾಗೇನೇ ಶ್ರೀ ಪುರುಷ ಏನಿರ್ತಾರಲ್ಲ, ಇವರು ಗಜಶಾಸ್ತ್ರ ಅನ್ನೋ ಒಂದು ಕೃತಿಯನ್ನು ಬರೀತಾರೆ. ಜೊತೆಗೆ ಈ ಗಂಗರ ಪ್ರಧಾನಿಯಾಗಿದ್ದಂತಹ ಚಾವುಂಡರಾಯ, ಇವರು ಚಾವುಂಡರಾಯ ಅನ್ನೋ ಒಂದು ಪುರಾಣವನ್ನು ಕನ್ನಡದಲ್ಲಿ ರಚನೆಯನ್ನು ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಹಾಗೆ ಒಂದು ಸೆಕೆಂಡ್. ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕ್ಕೆ ಗಂಗರ ಕೊಡುಗೆ ಅಪಾರವಾದದ್ದು. ಮಣ್ಣೆಯ ಅಂದರೆ ನೆಲಮಂಗಲ ತಾಲೂಕು, ಕಪಿಲೇಶ್ವರ, ತಲಕಾಡಿನ ಪಾತಾಳೇಶ್ವರ, ಕೋಲಾರದಲ್ಲಿ ಕೋಲಾರಮ್ಮನ ಗುಡಿ, ಶ್ರವಣಬೆಳಗೊಳದಲ್ಲಿ ಜೈನ ಬಸೀದಿಗಳು, ಕದಂಬಹಳ್ಳಿಯ ನಾಗಮಂಗಲ ತಾಲೂಕು ಅದು ಪಂಚಕೂಟ ಬಸದಿ ಮುಂತಾದವುಗಳು ಗಂಗರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳಾಗಿವೆ. ಶ್ರವಣಬೆಳಗೊಳದಲ್ಲಿರುವ 58 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿಯು ಇವರ ಮೂರ್ತಿ ಶಿಲ್ಪಕ್ಕೆ ನೀಡಿದ ಮಹತ್ವದ ಕೊಡುಗೆಯಾಗಿದೆ. ಓಕೆನಾ. ನೋಡಿ, ಇಲ್ಲಿ ಗಂಗರು ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಕ್ಕೂ ಕೂಡ ಪ್ರಸಿದ್ಧಿಯನ್ನು ಅಂದರೆ ಕೊಡುಗೆಗಳನ್ನು ಕೊಟ್ಟಿರ್ತಾರೆ. ಓಕೆನಾ. ಅದರಲ್ಲಿ ನೋಡಿ, ಇಲ್ಲಿ ಮಣ್ಣೆಯಲ್ಲಿರುವಂತಹ ಒಂದು ನೆನಮಂಗಲ ತಾಲೂಕಿನಲ್ಲಿರುತ್ತೆ ಈ ಮಣ್ಣೆ ಅನ್ನೋದು. ಅಲ್ಲಿ ಕಪಿಲೇಶ್ವರ ದೇವಸ್ಥಾನವನ್ನು, ತಲಕಾಡಿನಲ್ಲಿ ಪಾತಾಳೇಶ್ವರ ದೇವಸ್ಥಾನ ಅಂದರೆ ವಾಸ್ತುಶಿಲ್ಪವನ್ನು, ಜೊತೆಗೆ ಕೋಲಾರದಲ್ಲಿ ಕೋಲಾರಮ್ಮನ ಗುಡಿ ಅನ್ನೋದು, ಶ್ರವಣಬೆಳಗೊಳದಲ್ಲಿ ಜೈನ ಮಸೀದಿಗಳಾಗಿರ್ಬೋದು, ಕಂಬದಹಳ್ಳಿಯ ನಾಗಮಂಗಲ ತಾಲೂಕಿನಲ್ಲಿ ಪಂಚಕೂಟ ಬಸದಿ ಮುಂತಾದವುಗಳನ್ನು ಗಂಗರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳಾಗಿರ್ತವೆ. ಇವರು ಕೊಡುಗೆ ಕೊಟ್ಟಿರುವಂಥದ್ದು. ಅಷ್ಟೇ ಅಲ್ಲದೆ ಶ್ರವಣಬೆಳಗೊಳದಲ್ಲಿರುವ 58 ಅಡಿ ಎತ್ತರದ ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿ ಇವರು ಮೂರ್ತಿ ಶಿಲ್ಪಕ್ಕೆ ನೀಡಿದಂತಹ ಮಹತ್ವದ ಕೊಡುಗೆಯಾಗಿದೆ. ಓಕೆನಾ. ಇದಿಷ್ಟು ನಾವು ಗಂಗರ ಬಗ್ಗೆ ತಿಳ್ಕೊಂಡ್ವಿ. ನಾನು ಮಾತಾಡಬೇಕಾದ್ರೆ ಏನಾದರೂ ವರ್ಡ್ಸ್ಗಳು ಫಂಬಲ್ ಆದರೆ ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ನೋಡ್ತಾ ಹೋಗಿ. ನೆಕ್ಸ್ಟ್ ಪ್ರಶ್ನೆ. ಇವಾಗ ಥಿಯರಿನ ನೋಡ್ಕೊಂಡ್ವಿ, ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ರೈಟ್. ಗಂಗರ ಮನೆತನದ ರಾಜಲಾಂಛನ: ಎ ಮದಗಜ, ಬಿ ವರಹ, ಸಿ ಸಿಂಹ, ಡಿ ಗಂಡಬೇರುಂಡ. ಇದು ಕ್ಯಾನ್ಸರು ಎ ಮದಗಜ. ಇದು ಗಂಗರ ಮನೆತನದ ರಾಜಲಾಂಛನ ಆಗಿರುತ್ತೆ. ಇನ್ನು ನೆಕ್ಸ್ಟು, ಗಂಗರ ಮನೆತನದ ಪ್ರಸಿದ್ಧ ದೊರೆ ಯಾರು? ಎ ಚಾವುಂಡರಾಯ, ಬಿ ದುರ್ವಿನೀತ, ಸಿ ದಡಿಗ, ಡಿ ಶ್ರೀವಿಜಯ. ಇದು ಕ್ಯಾನ್ಸರು ಬಿ ದುರ್ವಿನೀತ. ಇವರು ಗಂಗರ ಮನೆತನದ ಪ್ರಸಿದ್ಧ ದೊರೆಯಾಗಿರ್ತಾರೆ. ನೆಕ್ಸ್ಟು, ಭಾರವಿಯ ಕಿರಾತಾರ್ಜುನಿಯ ಕೃತಿಯ 15ನೇ ಸ್ವರ್ಗಕ್ಕೆ ಭಾಷ್ಯ ಆಗಬೇಕಿತ್ತದು, ಭಾಷ್ಯ ಆಗಿದೆ. ಓಕೆ, ಪರವಾಗಿಲ್ಲ. ವಿಮರ್ಶೆ ಬರೆದವನು, ಇನ್ನೊಂದ್ಸಲ ನೋಡ್ಕೊಳ್ಳಿ. ಭಾರವಿಯ ಕಿರಾತಾರ್ಜುನಿಯ ಕೃತಿಯ 15ನೇ ಸ್ವರ್ಗಕ್ಕೆ ಭಾಷ್ಯ ಅಂದರೆ ವಿಮರ್ಶೆ ಬರೆದವನು ಯಾರು ಅಂತ ಪ್ರಶ್ನೆ. ಎ ಗುಣಾಢ್ಯ, ಬಿ ಶ್ರೀವಿಜಯ, ಸಿ ದುರ್ವಿನೀತ, ಡಿ ಚಾವುಂಡರಾಯ. ಇದು ಕ್ಯಾನ್ಸರು ಸಿ ದುರ್ವಿನೀತ. ಇವರು ಬರೆದಿರುವಂಥದ್ದು ಕಿರಾತಾರ್ಜುನಿಯ 15ನೇ ಸ್ವರ್ಗಕ್ಕೆ ವಿಮರ್ಶೆಯನ್ನು ಬರೆದಿರ್ತಾರೆ. ಓಕೆನಾ. ನೆಕ್ಸ್ಟು, ದುರ್ವಿನೀತನನ್ನು ಕುರಿತು ಕನ್ನಡದ ಪ್ರಮುಖ ಗದ್ಯ ಬರಹಗಾರರಲ್ಲಿ ಒಬ್ಬನೆಂದು ಹೇಳಿದವರು? ಎ ಭಾರವಿ, ಬಿ ಗುಣಾಢ್ಯ, ಸಿ ಶ್ರೀಪುರುಷ, ಡಿ ಶ್ರೀವಿಜಯ. ಇದು ಕ್ಯಾನ್ಸರು ಡಿ ಶ್ರೀವಿಜಯ. ಇವರೇನಿದ್ದಾರಲ್ಲ, ಇವರು ಕವಿರಾಜ ಮಾರ್ಗ ಅನ್ನೋ ಒಂದು ಕೃತಿಯಲ್ಲಿ ದುರ್ವಿನೀತನನ್ನು ಕುರಿತು ಗದ್ಯ ಬರಹಗಾರರಲ್ಲಿ ಇವರು ಕೂಡ ಒಬ್ಬರು ಅಂತ ಹೇಳ್ದಂಥವ್ರು. ಓಕೆನಾ. ನೆಕ್ಸ್ಟ್ ನೋಡ್ತಾ ಹೋಗಿ. ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ: ಎ ಕವಿರಾಜ ಮಾರ್ಗ, ಬಿ ಕಿರಾತಾರ್ಜುನಿಯ, ಸಿ ವಡ್ಡಕಥಾ, ಡಿ ಗಜಶಾಸ್ತ್ರ. ಆನ್ಸರ್ ನಿಮಗೆ ಗೊತ್ತಿದೆ, ಎ ಕವಿರಾಜ ಮಾರ್ಗ. ಇದು ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಆಗಿರುತ್ತೆ. ಓಕೆನಾ. ವಿಶ್ವ ಪ್ರಸಿದ್ಧ ಗೊಮ್ಮಟೇಶ್ವರ ಮೂರ್ತಿಯನ್ನು ಹಾಸನ ಜಿಲ್ಲೆಯ ಶ್ರವಣಬೆಳಗೊಳದಲ್ಲಿ ನಿರ್ಮಾಣ ಮಾಡಿಸಿದವನು? ಎ ಶ್ರೀಪುರುಷ, ಬಿ ಚಾವುಂಡರಾಯ, ಸಿ ದುರ್ವಿನೀತ, ಡಿ ಕೊಂಕಣಿ ವರ್ಮ. ಇದಕ್ಕೆ ಆನ್ಸರು ಬಿ ಚಾವುಂಡರಾಯ. ಇವರು ಗೊಮ್ಮಟೇಶ್ವರ ಮೂರ್ತಿಯನ್ನು ಹಾಸನ ಜಿಲ್ಲೆ ಶ್ರವಣಬೆಳಗೊಳದಲ್ಲಿ ನಿರ್ಮಾಣ ಮಾಡಿಸ್ತಾರೆ. ಓಕೆನಾ. ಗಜಶಾಸ್ತ್ರ ಕೃತಿಯ ಕರ್ತೃ: ಎ ಭಾರವಿ, ಬಿ ಶ್ರೀವಿಜಯ, ಸಿ ಶ್ರೀಪುರುಷ, ಡಿ ಚಾವುಂಡರಾಯ. ಇದಕ್ಕೆ ಆನ್ಸರು ಸಿ ಶ್ರೀಪುರುಷ. ಇವರು ಗಜಶಾಸ್ತ್ರದ ಕೃತಿಯ ಕರ್ತೃ ಆಗಿದ್ದಾರೆ. ಓಕೆ. ಮಣ್ಣೆಯಲ್ಲಿ ಇರುವ ಗಂಗರ ವಾಸ್ತುಶಿಲ್ಪ ಯಾವುದು? ಎ ಕಪಿಲೇಶ್ವರ, ಬಿ ಪಾತಾಳೇಶ್ವರ, ಸಿ ನಾಗೇಶ್ವರ, ಡಿ ಮರುಳೇಶ್ವರ. ಇದಕ್ಕೆ ಆನ್ಸರು ಎ ಕಪಿಲೇಶ್ವರ. ಇದು ಮಣ್ಣೆಯಲ್ಲಿರುವಂತಹ ಒಂದು ವಾಸ್ತುಶಿಲ್ಪ ಆಗಿರುತ್ತೆ. ರೈಟ್. ನೆಕ್ಸ್ಟ್ ನೋಡಿ, ಬಾದಾಮಿ ಚಾಲುಕ್ಯರ ರಾಜಲಾಂಛನ ಯಾವುದು? ಎ ಮದಗಜ, ಬಿ ಸಿಂಹ, ಸಿ ಗಂಡಬೇರುಂಡ, ಡಿ ವರಹ. ಇದಕ್ಕೆ ಆನ್ಸರು ವರಹ ಇದೆಯಲ್ಲ, ಇದು ಬಾದಾಮಿ ಚಾಲುಕ್ಯರ ರಾಜಲಾಂಛನ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಬಾದಾಮಿ ಚಾಲುಕ್ಯರ ವಂಶದ ಶ್ರೇಷ್ಠ ಅರಸ: ಎ ಇಮ್ಮಡಿ ಪುಲಕೇಶಿ, ಬಿ ರಾಜ ಜಯಸಿಂಹ, ಸಿ ಹರ್ಷವರ್ಧನ, ಡಿ ಕುಬ್ಜ. ಇದಕ್ಕೆ ಆನ್ಸರು ಎ ಇಮ್ಮಡಿ ಪುಲಕೇಶಿ ಏನಿದ್ದಾರಲ್ಲ, ಇವರು ಬಾದಾಮಿ ಚಾಲುಕ್ಯರ ವಂಶದ ಶ್ರೇಷ್ಠ ಅರಸನಾಗಿರ್ತಾರೆ. ಇನ್ನು ರಾಜ ಜಯಸಿಂಹ ಇದ್ದಾರಲ್ಲ, ಇವರು ಬಾದಾಮಿ ಚಾಲುಕ್ಯರ ಮನೆತನದ ಸ್ಥಾಪಕರಾಗಿರ್ತಾರೆ. ರೈಟ್. ನೆಕ್ಸ್ಟ್ ನೋಡ್ತಾ ಹೋಗಿ.
ಇಮ್ಮಡಿ ಪುಲಕೇಶಿಯ ರಾಯಭಾರಿಯನ್ನು ಕುಶ್ರುವಿನ ರಾಣಿಯು ಸ್ವಾಗತಿಸುವ ವರ್ಣರಂಜಿತ ಭಿತ್ತಿ ಚಿತ್ರವಿರುವುದು. ಎ. ನಾಗರಾಳ, ಬಿ. ಅಜಂತ, ಸಿ. ಪಟ್ಟದಕಲ್ಲು, ಡಿ. ಐಹೊಳೆ. ಇದಕ್ಕೆ ಆನ್ಸರು ಬಿ. ಅಜಂತ. ಇಲ್ಲಿ ಇಮ್ಮಡಿ ಪುಲಕೇಶಿಯ ರಾಯಭಾರಿ ಏನಿರ್ತಾನಲ್ಲ ಅವ್ರನ್ನ ಈ ಅಮೀರ್ ಖುಷ್ರುವಿನ ರಾಣಿ ಸ್ವಾಗತ ಮಾಡಿರೋವಂಥದ್ದು ನಾವು ಕಾಣ್ಬೋದಾಗಿರುತ್ತೆ ಇಲ್ಲಿ ಅಜಂತಾದಲ್ಲಿ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗಿ. ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ. ಅಜಂತ, ಬಿ. ಬಾದಾಮಿ, ಸಿ. ಐಹೊಳೆ, ಡಿ. ಪಟ್ಟದಕಲ್ಲು. ಇದಕ್ಕೆ ಆನ್ಸರು ಸಿ. ಐಹೊಳೆ. ಇದನ್ನು ನಾವು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಕರಿತೀವಿ. ರೈಟ್. ನೆಕ್ಸ್ಟ್ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳ ವಿಶ್ವ ಪರಂಪರೆಗೆ ಸೇರಿದ ತಾಣವಾಗಿದೆ? ಓಕೆನಾ. ಎ. ಗೋಲ್ ಗುಂಬಜ್, ಬಿ. ಕುತುಬ್ ಮಿನಾರ್, ಸಿ. ಇಬ್ರಾಹಿಂ ರೋಜಾ, ಡಿ. ಪಟ್ಟದಕಲ್ಲು. ಆನ್ಸರು ಡಿ. ಪಟ್ಟದಕಲ್ಲು ಏನಿದೆಯಲ್ಲ ಇದನ್ನು ಯುನೆಸ್ಕೋ ವಿಶ್ವ ಪಾರಂಪರೆಯ ತಾಣಕ್ಕೆ ಸೇರಿಸಿದೆ. ಓಕೆನಾ. ನೆಕ್ಸ್ಟ್ ನೋಡಿ ಕೊನೆ ಪ್ರಶ್ನೆ. ಉತ್ತರ ಭಾರತದ ಸಾಮ್ರಾಟ ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸಿದವನು? ಎ. ಇಮ್ಮಡಿ ಪುಲಕೇಶಿ, ಬಿ. ದಡಿಗ, ಸಿ. ಚಾವುಂಡರಾಯ, ಡಿ. ಅಮೀರ್ ಖುಷ್ರು. ಇದಕ್ಕೆ ಆನ್ಸರು ಎ. ಇಮ್ಮಡಿ ಪುಲಕೇಶಿ ಏನಿದಾರಲ್ಲ ಇವರು ಹರ್ಷವರ್ಧನನನ್ನು ನರ್ಮದಾ ನದಿ ತೀರದಲ್ಲಿ ಸೋಲಿಸ್ತಾರೆ. ಇಲ್ಲಿಗೆ ನಾವು ಇವತ್ತು ತಲಕಾಡಿನ ಗಂಗರು ಮತ್ತು ಬಾದಾಮಿ ಚಾಲುಕ್ಯರ ಬಗ್ಗೆ ತಿಳ್ಕೊಂಡ್ವಿ. ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ಟೈಮ್ ವೇಸ್ಟ್ ಮಾಡ್ದೇ ಓದ್ಕೊಳ್ಳಿ ಅಂತಲೂ ಹೇಳ್ತೀನಿ. ಹಾಗೆಯೇ ನಾನು ಮಾತಾಡಬೇಕಾದ್ರೆ ಅಥವಾ ನಾನು ಓದಬೇಕಾದ್ರೆ ಏನಾದರೂ ಕೆಲವೊಂದು ವರ್ಡ್ಸ್ಗಳು ಫಂಬಲ್ ಆದರೆ ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು.